ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನು ಜೈಸ್ ಕಿಚನ್. ನಿಮ್ಗೆ ಏನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ತುಂಬ ಟ್ರೆಂಡಿಯಾಗಿ ಆ್ಯಂಡ್ ವೈರಲ್ ಆಗಿರೋ ತಿರಮಿಸು ಹೇಗೆ ಮಾಡೋದು ಅಂತ ನೋಡುವ. ಮನೆಯಲ್ಲೇ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಅದಕ್ಕೆ ನಿಮಗೆ ಕ್ರೀಮ್ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಪನ್ನೀರ್ ಹಾಕ್ಕೊಳ್ಳಿ. ನಾನಿಲ್ಲೊಂದು 100 ಗ್ರಾಮ್ ಪನ್ನೀರ್ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ. ಕ್ರೀಮ್ ತಿಕ್ನೆಸ್ ಇರಬೇಕು, ಅದಕ್ಕೆ ಹಾಲು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡ್ರೆ ತಿಕ್ನೆಸ್ ಇರೋಲ್ಲ. 1 ಸ್ಪೂನ್ ಶುಗರ್ ಪೌಡರ್ ಹಾಕ್ಕೊಳ್ಳಿ. ನಿಮಗೆ ಶುಗರ್ ಪೌಡರ್ ಇಷ್ಟ ಇಲ್ಲ ಅಂದರೆ ಹನಿನೂ ಯೂಸ್ ಮಾಡ್ಬೋದು. ಹಾಗೆ ಒಂದು ಅರ್ಧ ಸ್ಪೂನು ವೆನಿಲಾ ಎಸೆನ್ಸನ್ನು ಯೂಸ್ ಮಾಡ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕ್ರೀಮಿ ಟೆಕ್ಸ್ಚರ್ ಇರಬೇಕು, ಅದು ಫುಲ್ಲು ಗಟ್ಟಿ ಇರಬೇಕು, ತುಂಬ ತೆಳು ಇದ್ರೂ ಚೆನ್ನಾಗಿರೋದಿಲ್ಲ. ಈಗ ಡಿಪ್ ಮಾಡೋದಕ್ಕೆ ಕಾಫಿ ಡಿಕಾಕ್ಷನ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ 1 ಸ್ಪೂನು ಇನ್ಸ್ಟೆಂಟು ಕಾಫಿ ಪೌಡರ್ ಹಾಕ್ಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ವಾಮ್ ವಾಟರ್ ಹಾಕ್ಕೊಂಡು ಕಾಫಿ ಡಿಕಾಕ್ಷನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನು ಶುಗರ್ ಪೌಡರ್ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಕಾಫಿ ಡಿಕಾಕ್ಷನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಕುದಿಸೋದೇನು ಬೇಕಾಗಿಲ್ಲ ಫ್ರೆಂಡ್ಸ್, ಬರೀ ಜಸ್ಟ್ ವಾಮ್ ವಾಟರ್ಗೆ ಕಾಫಿ ಪುಡಿ ಹಾಕ್ಕೊಳ್ಳೋದು. ಈಗ ಇದಕ್ಕೆ ರಸ್ಕ್ನ ಡಿಪ್ ಮಾಡಿ ಒಂದು ಬೌಲ್ಗೋ ಇಲ್ಲ ಒಂದು ಗ್ಲಾಸ್ ಕಂಟೈನರ್ಗೋ ಜೋಡಿಸ್ಕೊಳ್ಳಿ. ಈ ರೀತಿಯಾಗಿ ಬೌಲು ಇಲ್ಲ ಗ್ಲಾಸ್ ಕಂಟೈನರು ಯಾವುದಾದ್ರೂ ನಡೆಯುತ್ತೆ, ಮನೇಲೇ ಮಾಡ್ತಿರೋದಲ್ವಾ. ನೋಡಿ, ಈ ರೀತಿಯಾಗಿ ಒಂದು ಲೇಯರು ರಸ್ಕ್ ಕಾಫಿ ಡಿಕಾಕ್ಷನಲ್ಲಿ ಡಿಪ್ ಮಾಡಿ ಈ ಥರ ಜೋಡಿಸ್ಕೊಂಡ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಕ್ರೀಮ್ನ ಒಂದು ಲೇಯರಾಗಿ ಹಾಕ್ಕೊಳ್ಳಿ. ಮತ್ತು ಇನ್ನೊಂದು ಲೇಯರ್ನೂ ಸಹ ಹಾಗೇ ರಸ್ಕ್ನ ಕಾಫಿ ಡಿಕಾಕ್ಷನಲ್ಲಿ ಡಿಪ್ ಮಾಡಿ ಇನ್ನೊಂದು ಲೇಯರ್ನೂ ರೆಡಿ ಮಾಡ್ಕೊಳ್ಳಿ, ರಸ್ಕ್ ಲೇಯರ್ನ. ಈಗ ಅದ್ರ ಮೇಲೆ ಉಳಿದಿರೋ ಅಂಥ ಕ್ರೀಮ್ನೆಲ್ಲ ನೀಟಾಗಿ ಹಾಕ್ಕೊಳ್ಳಿ. ನೀಟಾಗಿ ಹಾಕ್ಕೊಂಡು ಮೇಲೆ ಕೋಕೋ ಪೌಡರ್ನಿಂದ ಡಸ್ಟಿಂಗ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನೋಡಿದ್ರಲ್ಲ ಫ್ರೆಂಡ್ಸ್, ವೆರಿ ಈಸಿಯಾಗಿ ಮನೇಲೇ ಹೇಗೆ ಮಾಡ್ಕೊಬೋದು ತಿರಮಿಸು ಅಂತ. ಇದನ್ನು 3 ರಿಂದ 4 ಅವರು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಇಟ್ಟು ಸೆಟ್ ಆದಮೇಲೆ ಸರ್ವ್ ಮಾಡಿ ಚಿಲ್ಲಾಗಿ. ನೋಡಿ ಎಷ್ಟು ನೀಟಾಗಿ ಕಟ್ ಆಗ್ತಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ತಿರಮಿಸು ಮನೆಯಲ್ಲೇ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ಸೂಪರಾಗಿದೆ. ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.